ಕಾರನ್ನು ತಗೊಂಡ್ರಾ? ಇಲ್ಲ. ಯಾಕೆ, ಏನಾಯ್ತು? ನನಗೆ ಬೇಕಾಗಿರೋ ಮಾಡಲಲ್ಲಿ ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಮತ್ತೆ ಬೇರೆ ಮಾಡಲ್ ನೋಡ್ಬೇಕಲ್ವಾ? ಬೇರೆ ನೋಡೋಣ. ಅಲ್ಲಿವರೆಗೂ ಈ ಕ್ಯಾಶ್ ಅಕೌಂಟಲ್ಲೇ ಇರಲಿ. ಸರಿ, ಓಕೆ. ಈಗ ನಿಮ್ಗೆ ಅನ್ಸಿದೆ ಅಲ್ವಾ ಲೋನ್ ತಗೊಳ್ಳೋದೇ ಒಳ್ಳೇದು ಅಂತ? ಖಂಡಿತ, ಇನ್ಮೇಲಿಂದ ಹಾಗೆ ಮಾಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ಅಯ್ಯೋ, ಹೇಳಲೇ ಇಲ್ವಲ್ಲ. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ನಿಮ್ ಬಾಸ್ ಒಳಗಿದಾರಾ? ಇಲ್ವಲ್ಲ, ಕಿರಣ್ ಸರ್ ಇಲ್ಲಿಗೆ ಬಂದು 4 ದಿನ ಆಯ್ತು. 4 ದಿನಗಳಿಂದ ಫೋನ್ ಮಾಡಿದ್ರೆ ತೆಗಿತಾನೆ ಇಲ್ಲ. ಎಲ್ಲೋಗಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಇಲ್ಲ, 4 ದಿನದಿಂದ ಅವ್ರ ಫೋನ್ ಸ್ವಿಚ್ ಆಫ್ ಇದೆ. ಸರಿ, ಅವ್ರು ಬಂದ್ರೆ ನನಗೆ ಫೋನ್ ಮಾಡಕ್ ಹೇಳಿ. ಹಾ, ಸರಿ. ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತಾ? ನೋಡ್ಕೊಳ್ಳಿ. ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ನೋಡಬೇಕು. ಗುಡ್ ಮಾರ್ನಿಂಗ್ ಸರ್. Sit down, please. Anything new? ಸರ್, ಒಂದು ಹೊಸ ಕೇಸ್ ಬಂದಿದೆ. ಮ್ಯಾನ್ ಮಿಸ್ಸಿಂಗ್ ಕೇಸ್. ಸಿಟಿಲಿ ಫಿಟ್ನೆಸ್ ಸೆಂಟರ್ ನಡೆಸ್ತಿರೋ ಕಿರಣ್ ಕಳೆದ 6 ದಿನಗಳಿಂದ ಕಾಣೆಯಾಗಿದ್ದಾರೆ. ಲೋಕಲ್ ಪೊಲೀಸ್ ಹುಡುಕಿದ್ರು ಎಲ್ಲೂ ಸಿಕ್ತಿಲ್ಲ. ಎರ್ನಾಕುಲಮಲ್ಲೇ ಇದನ್ನ ರೆಫರ್ ಮಾಡಿರೋದು. ಇದು ಆ ವ್ಯಕ್ತಿಯ ರಿಪೋರ್ಟ್ ನೋಟಿಸ್. ಕಾಣೆಯಾಗಿದ್ದಾರೆ. ಈ ಫೋಟೋದಲ್ಲಿರುವ ಕಿರಣ್ ಅನ್ನೋ ಯುವಕ ಕಾಣೆಯಾಗಿದ್ದಾರೆ. ಯಾವುದಾದರೂ ಸುಳಿವು ಸಿಕ್ಕರೆ ಈ ನಂಬರ್ಗೆ ಕರೆ ಮಾಡಿ. ಸರ್, ನಾವು ಗಮನ ಕೊಡೋಷ್ಟು ಬರ್ತಿದ್ಯಾ ಈ ಕೇಸು? ಅದು ಅಲ್ಲದೆ ಅವನು ಮಿಸ್ ಆಗಿ ಬರೀ 6 ದಿನ ಆಗಿದೆ ಅಷ್ಟೇ. ಆದ್ರೆ ಯಾವ ಸಮಸ್ಯೆ ಇರೋ ತರ ಕಾಣ್ತಾ ಇಲ್ಲ. ಏನು ನಡೆದಿಲ್ಲ ಅನ್ನೋದಕ್ಕೆ ನಾವು ಸಂಶಯ ಪಡಬೇಕಾಗಿರೋದು. ಒಬ್ಬ ಮನುಷ್ಯ ಕಾಣೆಯಾಗಿ 6 ದಿನಗಳಾಗಿದೆ. ಹಾಗಿದ್ಮೇಲೂ ಏನೂ ನಡೆದಿಲ್ಲ. ಇಲ್ಲೇ ಏನೋ ಸಮಸ್ಯೆ ಇದೆ. ಆ ವ್ಯಕ್ತಿ ಎಲ್ಲಿಗಾದ್ರೂ ಟ್ರಾವೆಲಿಂಗ್ ಹೋಗಿರ್ಬೋದಲ್ವಾ? ಹಾಗಿದ್ರೆ ಅವ್ರು ಯಾರಿಗಾರು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಹಾಗೇಳಿ 6 ದಿನಗಳ ಹಿಡಿಯಂತ ಒಂದು ಟ್ರಿಪ್ಪಿಗೆ ಆ ಮನುಷ್ಯ ಯಾಕೆ ಯಾರಿಗೂ ತಿಳಿಸದೆ ಹೋಗಿದ್ದಾನೆ? ಅದೇ ಈ ಕೇಸ್ಗೆ ಪ್ರಾರಂಭದ ಪಾಯಿಂಟ್. ನಾವು ತಿಳ್ಕೊಬೇಕಾಗಿರೋದೇ ಅದನ್ನ. ಆ ಮನುಷ್ಯ ಏನಕ್ಕೆ ಯಾರತ್ರನೂ ಹೇಳ್ದೆ ಹೋಗಿದ್ದಾನೆ? ಆ ಮನುಷ್ಯ ಮಿಸ್ಸಿಂಗ್ ಅಂತ ಮೊದಲು ಅನ್ಸಿದ್ದು ಯಾರಿಗೆ? ಆ ವ್ಯಕ್ತಿ ಫಿಟ್ನೆಸ್ ಸೆಂಟರ್ ಅಲ್ಲಿ ಕೆಲಸ ಮಾಡೋ ಹುಡುಗಿಗೆ. ಮೊದಲು ನಾವು ವಿಚಾರಿಸಬೇಕಾಗಿರೋದು ಅವ್ರನ್ನೇ. ಕಮಾನ್ ಸರ್. ಸರ್, ಇದು ದೊಡ್ಡ ಸೆಟಪ್ ಅನ್ಸುತ್ತಲ್ಲ ಸರ್? ಇದು ಇಲ್ಲಿರೋ ಶ್ರೀಮಂತರ ಎಕ್ಸ್ಕ್ಲೂಸಿವ್ ಕ್ಲಬ್. ಅದರ ಒಂದು ಭಾಗನೇ ಈ ಫಿಟ್ನೆಸ್ ಸೆಂಟರ್. ಮೀರಾ, ಒಬ್ಬರ ಬಗ್ಗೆ ನಾವು ವಿಚಾರಿಸಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಿರೋದು ಅವ್ರು ಹೇಳ್ತಿರೋ ವಿಷಯ ನಮಗೆ ಯೂಸ್ಫುಲ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು. ಅದು ಅವರಿಗೆ ಗೊತ್ತಾಯ್ತು ಅಂತಂದ್ರೆ ಏನನ್ನು ಬಿಡಿಸಿ ಹೇಳೋದಿಲ್ಲ. ಅದೇ ರೀತಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗ್ಬೇಕಾದ್ರೆ ನಾವು ಅದನ್ನ ತೋರಿಸ್ಕೋಬಾರ್ದು, ಮ್ಯಾನೇಜ್ ಮಾಡಬೇಕು. ಅರ್ಥ ಆಯ್ತಾ? ಎಸ್ ಸರ್. ಹಲೋ ಮೇಡಮ್. ಇಲ್ಲಿ ಸೌಮ್ಯ ಯಾರು? ನಾನೇ ಮೇಡಮ್. ನೀವೇ ಕಂಪ್ಲೇಂಟ್ ಮಾಡಿದ್ದಲ್ವಾ? ಹೌದು. ಅದ್ರ ಬಗ್ಗೆ ವಿಚಾರಿಸೋಕೆ ಬಂದ್ವಿ. ನೀವಿಲ್ಲಿ ಯಾವಾಗಿಂದ ಕೆಲಸ ಮಾಡ್ತಿದ್ದೀರಾ? 6 ತಿಂಗಳಾಯ್ತು ಮೇಡಮ್. ಕಿರಣ್ ಮುಂಚೆನೂ ಹೇಳ್ದೆ ಕೇಳ್ದೆ ಹೋಗಿರೋದಿದ್ಯಾ? ಇಲ್ಲ ಮೇಡಮ್, ಇದೇ ಮೊದಲನೇ ಸಲ. 4 ದಿನದಿಂದ ಅವ್ರ ಮೊಬೈಲು ನಾಟ್ ರೀಚಬಲ್. ಮನೆಗೂ ಹೋಗಿ ನೋಡ್ದೆ, ಮನೆಗೂ ಹೊರಗಡೆಯಿಂದ ಬೀಗ ಹಾಕಿತ್ತು. ಅದಕ್ಕೆ ಪೊಲೀಸಿಗೆ ಫೋನ್ ಮಾಡೋಣ ಅನ್ನಿಸ್ತು. ಇದು ಬಾಡಿಗೆದಲ್ವಾ? ಹೌದು ಸರ್. ಅವ್ರ ಹತ್ರ ಗಾಡಿ ಯಾವ್ದಾದ್ರು ಇತ್ತಾ? ಒಂದ್ ಕಾರ್ ಇದೆ ಸರ್. ಅದು ಮನೆ ಹೊರಗ್ ನಿಂತಿರೋದನ್ನ ನೋಡ್ದೆ. ಸೌಮ್ಯ, ನೀವು ಕೊನೆದ ಕಿರಣ್ ಯಾವಾಗ ನೋಡಿದ್ದು? ಅವ್ರು ಕಾಣೆ ಆಗೋದಕ್ಕೆ 1 ದಿನದ ಹಿಂದೆ. ಅವತ್ತು ಲ್ಯಾಪ್ಟಾಪ್ ಅಲ್ಲಿ ತುಂಬಾ ಹೊತ್ತೇನೋ ಮಾಡ್ತಾ ಇದ್ದಿದ್ ನೋಡ್ದೆ. ಅವ್ರು ಯಾವಾಗ್ಲೂ ಲ್ಯಾಪ್ಟಾಪ್ ನ ಬಳಸ್ತಾರಾ? ಹೌದು ಸರ್. ಏನೇ ಇದ್ರು ಲ್ಯಾಪ್ಟಾಪ್ ಅಲ್ಲಿ ಫೀಡ್ ಮಾಡಿರ್ತಾರೆ. ಅದವ್ರ ಹ್ಯಾಬಿಟ್. ಆ ಲ್ಯಾಪ್ಟಾಪ್ ಇವಾಗ ಎಲ್ಲಿದ್ಯಾ? ಇಲ್ಲ ಸರ್, ಹೋಗುವಾಗ ಲ್ಯಾಪ್ಟಾಪ್ ತಗೊಂಡೇ ಹೋದ್ರು. ಅವ್ರಿಗಿಲ್ಲಿ ಪರ್ಸನಲ್ ರೂಮ್ ಏನಾದ್ರೂ ಇದೆಯಾ? ಇಲ್ಲ ಮೇಡಮ್, ಆಫೀಸ್ ಫೈಲ್ಸ್ ಮಾತ್ರ ಇರುತ್ತೆ. ಅವ್ರು ಹೇಗೆ ಯಾವಾಗ್ಲೂ ಕ್ಯಾಶ್ ಇಟ್ಕೊಂಡು ಓಡಾಡ್ತಿದ್ರಾ? ಇಲ್ಲ, ಹೆಚ್ಚಾಗಿ ATM ಕಾರ್ಡ್ನೇ ಬಳಸೋದು. ಅವರಿಗೆ ತುಂಬಾ ಜನ ಫ್ರೆಂಡ್ಸ್ ಇದಾರಾ? ಇದಾರೆ ಸರ್. ವಿಷಯ ತಿಳಿದು ತುಂಬಾ ಜನ ಬಂದು ವಿಚಾರಿಸಿದ್ರು. ಸರಿ, ನಾವು ವಿಚಾರಿಸ್ತೀವಿ. ಬೇರೆ ಏನಾದ್ರೂ ನಿಮಗೆ ಗೊತ್ತಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಖಂಡಿತ ಸರ್. ಈ ಮನುಷ್ಯನ ಎಲ್ಲಾ ಡೀಟೇಲ್ಸ್ ಟ್ರೇಸ್ ಔಟ್ ಮಾಡಿ. ಅವನ ಫೋನ್ ರೆಕಾರ್ಡ್ಸ್, ಬ್ಯಾಂಕ್ ಅಕೌಂಟ್, ATM ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇನ್ಶೂರೆನ್ಸ್ ಎಲ್ಲಾ ಡೀಟೇಲ್ಸ್ ಟ್ರೇಸ್ ಮಾಡಿ. ಶೋರ್ ಸರ್. ಸರ್, ಏನಾಯ್ತು ಸರ್? ಛೇ, ಏನಿಲ್ಲ. ಆ ಪೇಷಂಟಿಗೆ ಬರಕ್ ಹೇಳಿ. ಸುನೀಲ್ ಸರ್, ಆ ಕಿರಣ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ. ಮನೆ ಮಠ ಅಂತ ಆ ಮನುಷ್ಯನಿಗೇನು ಅಂತ ಅಕ್ರೆ ಇಲ್ಲ. ಮತ್ತೆ ತಂದೆ ತಾಯಿಗೆ ವಯಸ್ಸಾಗಿದೆ. ಅವನ್ ತಮ್ಮನೇ ಮನೆ ಎಲ್ಲ ನೋಡ್ಕೊಳ್ಳೋದು. ಕಾಲೇಜಲ್ಲಿ ಆ ವ್ಯಕ್ತಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಲ್ತಿದ್ರು. ಶುರು ಮಾಡಿದ್ದು ಫಿಟ್ನೆಸ್ ಸೆಂಟರು ಸರ್. ಅದು ಚೆನ್ನಾಗಿ ರನ್ ಆಗ್ತಾ ಇತ್ತು. ಫಿಟ್ನೆಸ್ ಸೆಂಟರ್ ಶುರು ಮಾಡೋದಕ್ಕೆ ದೊಡ್ಡ ಅಮೌಂಟ್ನ ಲೋನಾಗಿ ತಗೊಂಡಿದ್ದ. ಆದ್ರೆ ಒಂದ್ಸಲ ಕೂಡ EMI ಕಟ್ಟದೆ ಇರ್ಲಿಲ್ಲ ಅವನು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವ್ನು ತುಂಬಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಸರ್. ಹಾಗಿದ್ಮೇಲೆ ಆ ಮನುಷ್ಯ ಬೇಕು ಅಂತ ಕಾಣೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಹೆಸರಲ್ಲಿ ಯಾವುದೇ ಇನ್ಶೂರೆನ್ಸ್ ಕೂಡ ಇಲ್ಲ ಸರ್. ಇನ್ನೊಂದು ವಿಷಯ ಇದೆ ಸರ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಈ ಫಿಟ್ನೆಸ್ ಸೆಂಟರ್ ಸರ್. ಆದ್ರೆ ಅಗತ್ಯಕ್ಕಿಂತ ಜಾಸ್ತಿ ಹಣ ಅವನ ಅಕೌಂಟ್ ಅಲ್ಲಿ ಇದೆ ಸರ್.
ಫಾರ್ ಎಕ್ಸಾಂಪಲ್ 13ನೇ ತಾರೀಕು ವೆಡ್ನೆಸ್ಡೇ 5 ಲಕ್ಷ ರೂಪಾಯಿ ಆ ಲಿಕ್ವಿಡ್ ಕ್ಯಾಶ್ ಅನ್ನ ಡಿಪಾಸಿಟ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಆ ಅಕೌಂಟ್ ಇಂದ ವಿನಾಯಕ್ ಅನ್ನೋರ್ಗೆ 1 ಲಕ್ಷ ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ವ್ಯಕ್ತಿ ಮಿಸ್ ಆಗೋದಕ್ಕೂ ಮುಂಚೆನೆ ಇಂಥ ಟ್ರಾನ್ಸಾಕ್ಷನ್ಗಳನ್ನೆಲ್ಲ ವ್ಯಕ್ತಿ ಮಾಡಿದ್ದಾರೆ ಸರ್. ಅದ್ಯಾವುದೋ ರೆಕಾರ್ಡ್ಸ್ ಅಲ್ಲಿ ಇಲ್ದೇ ಇರೋ ಹಾಗೆ ಅವ್ರು ತುಂಬಾ ಹಣನ ಸಂಪಾದನೆ ಮಾಡಿದ್ದಾರೆ ಸರ್. ಇದನ್ನೆಲ್ಲ ನೋಡ್ತಿದ್ರೆ ಆ ಕಾರಣದಿಂದನೇ ಅವ್ರು ಹೋಗಿದ್ದಾರೆ ಅನ್ಸುತ್ತೆ ಸರ್. ಹಾಗಂದ್ರೆ ಅದು ಒಳ್ಳೆ ಬಿಸ್ನೆಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನು ಹೇಳ್ದೆ ಹೋಗಿರ್ಬೋದು. ನಾನು ಅವ್ರ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡಿದೆ. ಆ ವ್ಯಕ್ತಿ ಕಾಣೆ ಆಗೋದ್ರ ಹಿಂದಿನ ರಾತ್ರಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅದಾದ್ಮೇಲೆ ಒಂದ್ಸಲನೂ ಆನ್ ಮಾಡೇ ಇಲ್ಲ. ಒಂದ್ ವೇಳೆ ನಮಗ್ ಗೊತ್ತಿಲ್ಲದೆ ಇರೋ ಬೇರೆ ನಂಬರ್ ಇದ್ರೂ ಇರಬಹುದು. ಬೇರೆ ಬಿಸ್ನೆಸ್ಗೆ ಅಂತ ಬೇರೆ ನಂಬರ್ ಇಟ್ಕೊಂಡಿರ್ಲೂಬಹುದು. ಅಷ್ಟೇ ಅಲ್ಲ, ಅವ್ರು ಕಾಣೆಯಾಗಿ 7 ದಿನದವರೆಗೂ ಒಂದ್ಸಲನೂ ATM ಕಾರ್ಡ್ ನ ಬಳಸಿಲ್ಲ. ಬ್ಯಾಂಕ್ಗೆ ಹೋಗಿ ಅಥವಾ ಯಾವುದೇ ರೀತಿಲೂ ವಿಡ್ರಾ ಮಾಡಿಲ್ಲ. ರೆಗ್ಯುಲರ್ ಆಗಿ ಕಾರ್ಡ್ ಬಳಸುವಂತವನು 7 ದಿನಗಳಿಂದ ಕ್ಯಾಶ್ ಬಿಡಿಸ್ಕೊಂಡಿಲ್ಲ ಅಂತಂದ್ರೆ ಖಂಡಿತ ಏನೋ ಸಮಸ್ಯೆ ಇದೆ. ಹೇಳ್ಬೇಕು ಅಂತಂದ್ರೆ ಇದು ಒಂದು ಒಂಟಿ ಮನೆ. ಕಿರಣ್ ಇಲ್ಲಿ ಬಾಡಿಗೆಗಿರೋದು. ಹೌಸ್ ಓನರ್ ಅಮೆರಿಕದಲ್ಲಿರೋದು. ಮನೆ ತುಂಬಾ ದೊಡ್ಡದಾಗಿದೆ. ಕಾರ್ ಮೇಲೆ ಸ್ವಲ್ಪನೂ ಧೂಳೇ ಇಲ್ಲ. ಮೊನ್ನೆ ಮಳೆ ಬತ್ತಲ್ವಾ, ನಾವು ಮೊದಲನೇ ಸಲ ಮಾಡೋ ಚೆಕ್ಕಿಂಗ್ಗೆ ತುಂಬಾ ಇಂಪಾರ್ಟೆಂಟ್. ಕಣ್ಣಿಗೆ ಕಾಣಿಸೋ ಪ್ರತಿಯೊಂದನ್ನು ಬಿಡದೆ ಚೆಕ್ ಮಾಡೋದು ಇನ್ವೆಸ್ಟಿಗೇಟರ್ಗೆ ಮುಖ್ಯ. ಎಂಥ ಸಾಧಾರಣ ವಿಷಯ ಕಂಡ್ರೂ ಕೂಡ ಅದನ್ನ ನೋಟ್ ಮಾಡ್ಕೋಬೇಕು. ಸಾಧಾರಣವಾದ ವಿಷಯಗಳೇ ತುಂಬಾ ಸಲ ನಮ್ಗೆ ಪ್ರಯೋಜನಕ್ಕೆ ಬರೋದು. ಸರ್, ನೀವು ಕಳ್ಳ ಆಗದೆ ಇರೋದು ಊರ್ನೋರ್ ಪುಣ್ಯ. ಕಳ್ಳನ್ ಹಿಡಿಯೋದಕ್ಕೆ ಅವನಿಗಿಂತಲೂ ಬುದ್ಧಿವಂತ ಕಳ್ಳನಾಗಿರ್ಬೇಕು. ಮೇಲ್ನೋಟಕ್ಕೆ ಇಲ್ಲೇನು ನಡೆದಿರೋ ತರ ಕಾಣ್ತಾನೆ ಇಲ್ಲ ಅಲ್ವಾ? ಹಾಗಿದ್ಮೇಲೆ ಆ ಮನುಷ್ಯಂಗೆ ಅದಾದ್ಮೇಲೆ ಏನೋ ನಡೆದಿರ್ಬೇಕು ಅಂತ ಅನ್ಕೋತೀನಿ. ಅದಕ್ಕೂ ಮುಂಚೆ ಆ ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಕಂಡುಹಿಡಬೇಕು. ಸರ್, ಯಾರಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಇಷ್ಟೊಂದು ಹಣನ ಮನೇಲಿ ಬಿಟ್ಟು ಹೋಗಿರ್ತಾರ? ಹಾಗಂದ್ಮೇಲೆ ಆ ಮನುಷ್ಯ ದುಡ್ಡಿನ ಅವಶ್ಯಕತೆ ಇಲ್ದೇ ಇರುವಂತ ಟ್ರಿಪ್ಪಿಗೆ ಹೋಗಿರ್ಬೋದು. ಸರ್, ಆ ಲ್ಯಾಪ್ಟಾಪ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಹಾಗಿದ್ರೆ ಅದನ್ನ ಅವ್ರು ತಗೊಂಡೋಗಿರ್ಬೋದಲ್ವಾ? ಹಾಗೂ ಇರ್ಬೋದು, ಆದ್ರೆ ಯಾವಾಗ್ಲೂ ಒಂದು ಲ್ಯಾಪ್ಟಾಪ್ನ ಬಳಸೋಂಥವನಿಗೆ ಯಾವ್ದಾದ್ರೂ ಒಂದು ಸ್ಟೋರೇಜ್ ಡಿವೈಸ್ ಇರುತ್ತೆ. ಡೇಟಾನ ಸ್ಟೋರೇಜ್ ಮಾಡೋದಕ್ಕೆ ಬಳಸೋ ಸಿಡಿನೋ, ಹಾರ್ಡ್ ಡಿಸ್ಕೋ, ಪೆನ್ ಡ್ರೈವೋ ಏನು ಕಾಣಿಸ್ತಿಲ್ಲ. ಅದು ಸ್ಟ್ರೇಂಜ್ ಅನಿಸ್ತಿಲ್ವಾ ನಿಮ್ಗೆ? ಅದನ್ ಕೂಡ ತಗೊಂಡ್ ಹೋಗಿರ್ಬಹುದಲ್ವಾ? ಆಗಿರಬಹುದು, ಆದ್ರೆ ಅದನ್ನೆಲ್ಲ ಅವನೇ ತಗೊಂಡೋಗಿದ್ದಾನ ಅಂತ ನಾವು ತಿಳ್ಕೋಬೇಕು. ಆದ್ರೆ ಖಂಡಿತ ಈ ಮನೆಯಲ್ಲೇ ಯಾವುದೋ ಒಂದು ತಪ್ಪು ನಡೆದಿದೆ. ಈ ಸೌಂಡ್ನ ಕೇಳಿದ್ರ? ಬೇರೆ ಯಾವ ಜಾಗದಲ್ಲೂ ಈ ಸೌಂಡ್ ಬರ್ಲಿಲ್ಲ. ಈ ಜಾಗದಲ್ಲಿ ಮಾತ್ರ ಬರ್ತಿದೆ ಅಂದ್ರೆ ಏನರ್ಥ? ಸೌಂಡ್ ಕೇಳಿದ್ರೆ ಆ ಜಾಗದಲ್ಲಿ ಮಾತ್ರ ಸೋಪಲ್ ವಾಶ್ ಮಾಡಿರೋ ಹಾಗಿದೆ. ಕರೆಕ್ಟ್. ಆದ್ರೆ ಯಾಕೆ ಈ ಜಾಗ ಮಾತ್ರ ಒರೆಸಿರ್ಬೇಕು? ಅಲ್ಲಿ ರಕ್ತ ಆಗಿರ್ಬೋದು. ಅದ್ ಹೇಗೆ ಹೇಳ್ತೀರಾ? ಇದೇ ಪೊಲೀಸ್ ಬುದ್ಧಿ. ಸಂಶಯ ಬರೋ ರೀತಿ ಒಂದ್ ಜಾಗನ ಒರೆಸಿ ಕ್ಲೀನ್ ಮಾಡಿದ್ದಾರೆ ಅಂತಂದ್ರೆ ಆ ಜಾಗದಲ್ಲಿ ರಕ್ತನೇ ಇದ್ದಿರ್ಬೇಕು ಅಂತ ನಾವು ಮೊದಲು ಸಂದೇಹ ಪಡಬೇಕು. ಮೇಡಮ್, ಒಬ್ಬ ಅಪರಾಧಿ ತನ್ನ ಸಾಕ್ಷಿ ನಾಶ ಮಾಡ್ಬೇಕಾದ್ರೆ ಮೊದಲು ಮಾಡೋದೇನು ಅಂದ್ರೆ ಆ ಬ್ಲಡ್ ಸ್ಟೈನ್ ನ ಹೇಗೆ ಅಳಿಸೋದು ಅಂತ. ಅದೇ ಕ್ರಿಮಿನಲ್ ಸೈಕಾಲಜಿ. ರಕ್ತದ ಕಲೆ ಅಳಿಸೋದು ಅಷ್ಟು ಸುಲಭ ಅಲ್ಲ. ತುಂಬಾ ಸ್ಟ್ರಾಂಗ್ ಡಿಟರ್ಜೆಂಟ್ ನ ಬಳಸಬೇಕಾಗತ್ತೆ. ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರಿಗೂ ಗೊತ್ತಾಗಬಾರ್ದು ಅಂತ ಕೆಮಿಕಲ್ ಸಹ ಬಳಸಿದ್ದಾರೆ. ವಾಶ್ ಮಾಡಿದ್ಮೇಲೆ ರಕ್ತನೇ ಅಂತ ಹೇಗೆ ನಿರೂಪಿಸೋದು? ಅದಕ್ಕೆ ಲೂಮಿನರ್ ಟೆಸ್ಟ್. ವಾಶ್ ಮಾಡಿರೋ ಜಾಗದಲ್ಲಿ ಲೂಮಿನರ್ ಸ್ಪ್ರೇ ಮಾಡಿದ್ರೆ ಆಗ ಒಂದು ಅಲ್ಟ್ರಾವೈಲೆಟ್ ಲೈಟ್ ಹಾಕಿ ನೋಡಿದ್ರೆ ಸಾಕು. ಎಷ್ಟೇ ಕ್ಲೀನಾಗಿ ಒರೆಸಿದ್ರು ರಕ್ತ ಬಿದ್ದಾಗ ಖಂಡಿತ ಗೊತ್ತಾಗುತ್ತೆ. ಸರ್, ಇಷ್ಟು ಜಾಗದಲ್ಲಿ ರಕ್ತ ಆಗಿತ್ತು. ಬ್ಲಡ್ನ ವಾಲ್ಯೂಮ್ನ ನೋಡಿದ್ರೆ ಈ ಜಾಗದಲ್ಲಿ ಯಾರಿಗೋ ದೊಡ್ಡದಾಗಿ ಗಾಯ ಆಗಿರ್ಬೇಕು. ಒಂದ್ ವೇಳೆ ಮರ್ಡರ್ ನಡೆದಿರೋದಕ್ಕೂ ಸಾಧ್ಯ ಇದೆ. ಕಮಾನ್ ಸರ್, ಅದು ನೋಡಿ.
ಆ ಸೆಟ್ಟಲ್ಲಿ ಒಂದು ಕತ್ತಿ ಇಲ್ದಿರೋದನ್ನ ಗಮನಿಸಿದ್ರ? ಒಂದ್ ವೇಳೆ ಅದೇ ಕತ್ತಿನ ಬಳಸಿ ಕೊಲೆ ಮಾಡಿರಬಹುದು. ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ಕೊಲೆಗಾರ ಆ ಕತ್ತಿನ ತಗೊಂಡೋಗಿರಬಹುದು. ಸರ್, ಗಾಯಗೊಂಡಿರೋದು ಕಾಣೆಯಾಗಿರೋ ಕಿರಣ್ ಮಾತ್ರ ಅಂತ ಹೇಳೋಕ್ಕಾಗಲ್ವಲ್ಲ? ಒಂದ್ ವೇಳೆ ಅವ್ರು ಯಾರನ್ನಾದ್ರೂ ಇಲ್ಲಿ ಕರ್ಕೊಂಬಂದು ಅವ್ರಿಗೇನಾದ್ರೂ ಮಾಡಿದ್ರೆ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಈ ರಕ್ತ ಕಾಣೆ ಆಗಿರೋ ಕಿರಣ್ದೆ ಅಂತ ನಿರೂಪಿಸ್ಬೇಕಂದ್ರೆ DNA ಟೆಸ್ಟ್ ಅವಶ್ಯಕತೆ ಇದೆ. ಆದ್ರೆ ಬ್ಲೀಚಿಂಗ್ ಪೌಡರ್ ಹಾಕಿ ವಾಶ್ ಮಾಡಿರೋದ್ರಿಂದ DNA ಟೆಸ್ಟ್ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ. ಎನಿವೆ ವಿ ವಿಲ್ ಗೋ ಫಾರ್ ಇಟ್. ನೀವೆಲ್ಲರೂ ಎಲ್ಲಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಅವಶ್ಯಕತೆ ಬಿದ್ರೆ ಬ್ಯಾಕಪ್ ಟೀಮ್ನು ಕರ್ಸ್ಕೊಳ್ಳಿ. ಎಸ್ ಸರ್. ಇನ್ನೊಂದು ವಿಷಯ, Sir. ಇಲ್ಲೊಂದು ಕೊಲೆ ನಡೆದಿರಬಹುದು ಅಂತ ನಾವು ಸಂಶಯ ಪಡ್ತಿದೀವಿ ಅಂತ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. Yes, sir. ಟಾಪ್ ಸೀಕ್ರೆಟ್. ಎಸ್ ಸರ್. ಓಕೆ ಸರ್. ಕಮಾನ್ ಮೀರಾ. ಸರ್, ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಅಂತ ಒಂದು ವಿಧಾನ ಇದೆ. ಮೊದಲಿಗೆ ನಾವೀಗ ಮಾಡಿದ ರೀತಿ ಕ್ರೈಮ್ ನಡೆದ ಜಾಗದಿಂದ ಮ್ಯಾಕ್ಸಿಮಮ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಬೇಕು. ಆಮೇಲೆ ಸಿಕ್ಕಿರೋ ಎಲ್ಲ ಎವಿಡೆನ್ಸ್ನ ಇಟ್ಕೊಂಡು ಆ ಕ್ರೈಮ್ ಸ್ಪಾಟ್ ಅಲ್ಲಿ ಕೃತ್ಯ ಹೇಗೆ ನಡೆದಿರಬಹುದು ಅಂತ ಯೋಚಿಸ್ಬೇಕು. ಅದನ್ನ ನಾವು ರೀಕ್ರಿಯೇಟ್ ಮಾಡೋಂಥ ಒಂದು ಥಿಯರಿ. ನಮ್ಮ ಥಿಯರಿ ಸರಿಯಾಗಿದ್ರೆ ಆಮೇಲೆ ಸಿಗೋ ಎಲ್ಲ ಎವಿಡೆನ್ಸು ಸರಿಯಾಗಿರುತ್ತೆ. ಹಾಗಿಲ್ಲ ಅಂದ್ರೆ ನಮ್ಮ ಥಿಯರಿಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಕೊನೆಗೆ ಎಲ್ಲ ಎವಿಡೆನ್ಸ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿರೂಪಿಸೋದಕ್ಕೆ ಒಂದು ಥಿಯರಿ ತಾನಾಗೆ ಉಟ್ಕೊಳ್ಳುತ್ತೆ. ನಾವು ಹುಡುಕೊಂಡು ಹೋಗ್ತಿರೋ ಸತ್ಯ ಅದಾಗೆ ಇರುತ್ತೆ. ಎಂಥದೇ ಕೇಸ್ನ ನಿರೂಪಿಸೋದಕ್ಕೆ ಈ ಮೆಥಡ್ನೇ ಯೂಸ್ ಮಾಡ್ತೀವಿ. ಸಿಕ್ಕಿರೋ ಎವಿಡೆನ್ಸ್ ಇಟ್ಕೊಂಡು ನಾವು ಒಂದು ಥಿಯರಿನ ರೆಡಿ ಮಾಡಬಹುದು. ಕಾಣೆ ಆಗಿರೋ ಕಿರಣ್ ಯಾರ ಹತ್ರನೋ ಶತ್ರುತ್ವ ಸಂಪಾದಿಸಿರ್ಬೋದು. ಆ ಶತ್ರುನೋ ಅಥವಾ ಅವ್ರು ಏರ್ಪಡಿಸಿರೋ ಬೇರೆಯವರು ಕಿರಣ್ನ ಕೊಲ್ಲೋ ಉದ್ದೇಶದಲ್ಲಿ ಅಲ್ಲಿಗೆ ಬಂದಿರ್ಬೋದು. ಬೀಗ ಹೊಡೆದಿರೋ ಲಕ್ಷಣ ಯಾವುದೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಕಿರಣ್ ಬಾಗ್ಲು ತೆಗೆದು ಅವ್ರನ್ನ ಒಳಗೆ ಕರ್ಕೊಂಡಿದ್ದಾನೆ. ಕೊಲೆಗಾರ ಒಳಗೆ ಬಂದು ಕೊಲೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಬಾಡಿ ಎತ್ಕೊಂಡು ಹೋಗಿದ್ದಾನೆ. ನನ್ನ ಪ್ರಕಾರ ಇದೇ ಅಲ್ಲಿ ನಡೆದಿರುತ್ತೆ ಅನ್ಸುತ್ತೆ. ಲ್ಯಾಪ್ಟಾಪು ಸ್ಟೋರೇಜ್ ಡಿವೈಸ್ ಬಿಟ್ಟು ಬೇರೆ ಏನಾದರೂ ಇಲ್ಲಿಂದ ತಗೊಂಡೋಗಿರ್ಬೋದು ಅಂತ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಕೊಲೆ ನಡೆಯೋದಕ್ಕೆ ಯಾವುದಾದ್ರೂ ಒಂದು ವಿಷಯ ಆ ಲ್ಯಾಪ್ಟಾಪಲ್ಲಿ ಇರ್ಬೋದು. ಇದೇ ನನ್ನ ಥಿಯರಿ. ಈಗ ನೀವೆಲ್ಲರೂ ಸೇರ್ಕೊಂಡು ಈ ಥಿಯರಿನ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ. ಸರ್, ನಿಮ್ ಥಿಯರಿಲಿ ಒಂದು ಕರೆಕ್ಷನ್ ಇದೆ ಅಂತ ಅನ್ಸ್ತಾ ಇದೆ. ಕಿಚನ್ ನಲ್ಲಿರೋ ಚಾಕುವಿಂದ ಕೊಲೆ ಮಾಡಿದ್ರೆ ಯಾವುದೋ ಒಂದು ಜಗಳ ಆಗಿರೋದ್ರಿಂದ ಕೊಲೆ ಮಾಡಿರ್ಬೇಕು. ಯಾಕಂದ್ರೆ ಈ ಕೊಲೆನ ಮುಂಚೆನೆ ಪ್ಲಾನ್ ಮಾಡಿದಿದ್ರೆ ಚಾಕುನ ಮೊದಲೇ ತರ್ತಾ ಇದ್ದ. ಗುಡ್ ಪಾಯಿಂಟ್. ಕೊಲೆ ಆಗಿರೋ ಮೆಥಡ್ ನ ತಿಳ್ಕೊಂಡ್ವಿ ಅಂತಂದ್ರೆ ಕೊಲೆ ಮಾಡಿರೋ ವ್ಯಕ್ತಿ ಬಗ್ಗೆನೂ ತಿಳ್ಕೊಬಹುದು. ಆ ಆಂಗಲ್ ಅಲ್ಲಿ ಸ್ವಲ್ಪ ಯೋಚಿಸಿ. ಡೆಡ್ ಬಾಡಿ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳಿದೇ ಇರೋಂಥವನು ಈ ಕೊಲೆಗಾರ. ಇಲ್ದೆ ಹೋದ್ರೆ ಬಾಡಿನ ಅವನೇ ತಗೊಂಡು ಹೋಗಿರ್ಬೋದು. ಆ ರೀತಿ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡಿ ನೋಡೋದಾದ್ರೆ ಅದ್ರಲ್ಲಿ ಫಸ್ಟ್ ಬರೋ ಹೆಸರೇ ಯಾವ್ದೋ ಸುಪಾರಿ ತಗೊಂಡು ಕೊಲೆ ಮಾಡೋ ಅಂತವ್ರದ್ದು. ಆಮೇಲೆ ಕಟಕರು, ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋಂಥ ಡಾಕ್ಟರ್ಸು, ನರ್ಸಸ್ಸು, ಇವರೆಲ್ಲ ಈ ಲಿಸ್ಟ್ ಅಲ್ಲಿ ಬರ್ತಾರೆ. ಆ ವ್ಯಕ್ತಿ ಒಬ್ಬ ಬಾಡಿಗೆ ಕೊಲೆಗಾರ ಅಲ್ಲ. ಹಾಗಿದ್ದಿದ್ರೆ ಅವನು ಸ್ಪಾಟ್ ನ ಕ್ಲೀನ್ ಮಾಡಕ್ಕೆ ಟ್ರೈ ಮಾಡ್ತಿರ್ಲಿಲ್ಲ. ಇನ್ನೊಂದು ವಿಷಯ ಸರ್, ಆ ಜಾಗದಲ್ಲಿ ಕಿರಣ್ ಫಿಂಗರ್ ಪ್ರಿಂಟ್ ಬಿಟ್ರೆ ಬೇರೆ ಯಾರ ಫಿಂಗರ್ ಪ್ರಿಂಟು ಇಲ್ಲ. ಯಾಕಂದ್ರೆ ಅಪರಾಧಿ ಎಲ್ಲಾನು ಕ್ಲಿಯರ್ ಮಾಡಿದಾನೆ. ಇದು ಏನ್ ಹೇಳತ್ತೆ ಅಂದ್ರೆ ಅವನು ಗೊತ್ತಿಲ್ಲದೆ ಕೊಲೆ ಮಾಡಿದ್ರು ಕೂಡ ಆಮೇಲೆ ಎವಿಡೆನ್ಸ್ ನ ಅಳಿಸ ಹಾಕಿರೋದು ಕ್ಲಿಯರ್ ಕಟ್ ಪ್ಲಾನೆ. ಹಾಗಿದ್ರೆ ಪೊಲೀಸ್ ವಿಚಾರಣೆ ಮಾಡೋ ಪದ್ಧತಿ ಬಗ್ಗೆ ಇವನಿಗೆ ಚೆನ್ನಾಗೇ ಗೊತ್ತಿದೆ. ಒಬ್ಬ ಕೊಲೆಗಾರ ಯಾಕೆ ಇಷ್ಟೊಂದು ಪ್ಲಾನ್ ಮಾಡಬೇಕು? ಯಾವುದೇ ಕಾರಣಕ್ಕಾದ್ರೂ ಸಿಕ್ಕಾಕೊಳ್ಳೇಬೇಕಲ್ಲ. ಒಂದ್ ವೇಳೆ ಸಿಕ್ಕಾಕೊಂಡ್ರು ಅಥವಾ ಜೈಲಿಗೆ ಹೋದ್ರು ತುಂಬಾ ನಷ್ಟ ಅನುಭವಿಸೋ ವ್ಯಕ್ತಿ ಆಗಿರಬಹುದು ಕೊಲೆಗಾರ. ಹಾಗಿದ್ರೆ ಅವನು ಈ ಸೊಸೈಟಿಲಿ ದೊಡ್ಡ ವ್ಯಕ್ತಿನೇ ಆಗಿರ್ತಾನಲ್ವಾ? ಹಾಗಾದ್ರೆ ಅಷ್ಟು ಭಯ ಪಡುವಂತ ವ್ಯಕ್ತಿ ಪೊಲೀಸ್ ಕಂಪ್ಲೇಂಟ್ ಯಾಕೆ ಮಾಡಿಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮರ್ಯಾದೆ ಹೋಗುವಂತ ಅಪರಾಧವನ್ನ ಕೊಲೆ ಆಗಿರೋ ವ್ಯಕ್ತಿ ಮಾಡಿರಬಹುದು. ಉದಾಹರಣೆಗೆ ಆ ವ್ಯಕ್ತಿಯ ಮಗಳನ್ನ ಈ ಕಿರಣ್ ರೇಪ್ ಮಾಡಿರಬಹುದು. ಅದು ಅಲ್ಲದೆ ಅವ್ರ ಹೆಂಡತಿಯ ಪ್ರೇಮಿ ಆಗಿರಬಹುದು. ಹೀಗೂ ಇರಬಹುದು. ಸರ್, ಸತ್ತಿರೋ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗೇ ಇದ್ದಾರೆ. ಇಂಥ ಸ್ಟ್ರಾಂಗ್ ಆಗಿರೋ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ಅವರು ಕೂಡ ಸ್ಟ್ರಾಂಗ್ ಆಗೇ ಇರ್ತಾರೆ ಸರ್. ಇಲ್ಲಾಂದ್ರೆ ಇಬ್ಬರ ಮಧ್ಯೆ ಸಂಘರ್ಷ ನಡೆದಿರೋದು ಗೊತ್ತಾಗ್ಬೇಕಾಗಿತ್ತು. ಇಷ್ಟೆಲ್ಲ ವಿಷಯ ಇಟ್ಕೊಂಡು ಆ ಕೊಲೆಗಾರನ ಕ್ಯಾರೆಕ್ಟರ್ ಪ್ರೊಫೈಲ್ ಮಾಡಿ. ಈ ಕೊಲೆಗಾರ ತುಂಬಾನೇ ಬುದ್ಧಿವಂತ. ಡೆಡ್ ಬಾಡಿನ ಡೀಲ್ ಮಾಡೋದಕ್ಕೆ ಸ್ವಲ್ಪನೂ ಹೆದರದೇ ಇರೋನು. ಪೊಲೀಸ್ ಫೋರೆನ್ಸಿಕ್ ಮೆಥಡ್ ಬಗ್ಗೆ ಎಲ್ಲಾ ರೀತಿಯಲ್ಲೂ ತಿಳುವಳಿಕೆ ಇರೋಂಥ ವ್ಯಕ್ತಿ ಇವನು. ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರೋನು, ಮತ್ತೆ ಪವರ್ಫುಲ್ ಕೂಡ ಹೌದು. ಆದ್ರೆ ಆ ರೂಮಲ್ಲಿ ರಕ್ತ ಇತ್ತು ಒಂದು ಮಾತ್ರಕ್ಕೆ ಕೊಲೆ ನಡೆದಿದೆ ಅಂತ ಹೇಳಕ್ಕಾಗಲ್ಲ. ಅದೊಂದು ಸಿಚುಯೇಷನಲ್ ಎವಿಡೆನ್ಸ್. ಇನ್ನೂ ಈ ಕೇಸು ಮುಂದುವರಿಬೇಕು ಅಂತಂದ್ರೆ ಆ ಸ್ಥಳದಲ್ಲಿ ಕೊಲೆ ಆಗಿರೋದಕ್ಕೆ ಸಾಲಿಡ್ ಆದ ಎವಿಡೆನ್ಸ್ ಬೇಕು. ಯು ಮೀನ್ ಬಾಡಿ? ಎಸ್. ಆ ಬಾಡಿ ಸಿಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಅವರು ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ, ಬಾಡಿನ ಡಿಸ್ಪೋಸ್ ಮಾಡಿದ್ದಾರೆ. ಸತ್ಯ. ನಾವು ಸ್ವಲ್ಪ ಸಮಯ ಕಾಯೋಣ. ಈ ಸಮಯದಲ್ಲಿ ಕಿರಣ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ. ಇದನ್ನೇ ವಿಕ್ಟಿಮಾಲಜಿ ಅಂತ ಹೇಳೋದು. ಮರಣ ಹೊಂದಿರೋರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಅವ್ರನ್ನ ಕೊಲ್ಲೋ ಅವಶ್ಯಕತೆ ಯಾರಿಗಿತ್ತು ಅಂತ ಗೊತ್ತಾಗುತ್ತೆ. ಅದೇನಂದ್ರೆ ಕೊಲೆಗಾರ ಯಾರು ಅಂತ ತಿಳಿಬೇಕಂದ್ರೆ ಮೊದಲಿಗೆ ಸತ್ತಿರೋದು ಯಾರು ಅಂತ ತಿಳಿಬೇಕು. ಈ ಕಿರಣ್ನ ಎಲ್ಲಾ ರೆಕಾರ್ಡ್ಸು ಟ್ರೇಸ್ ಮಾಡಿ, ಮತ್ತೆ ಅವರ ರಿಲೇಟಿವ್ಸ್, ಫ್ರೆಂಡ್ಸ್ ಮತ್ತೆ ಕೊಲೀಗ್ಸ್, ಮತ್ತೆ ಅವನು ಸಾಕಿರಬಹುದಾದಂತ ನಾಯಿ, ಬೆಕ್ಕು, ಪಕ್ಷಿ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಬೇಕು. ಎಸ್ ಸರ್.